ನಾನು ಅದೇ ಜಾಗದ ಕಡೆಗೆ ಒಂದಷ್ಟು ಕ್ಯಾಮ್ರಾ ತಿರುಗಿಸ್ತೀನಿ. ನನ್ನ ಕ್ಯಾಮ್ರಾಮ್ಯಾನ್ ಆ ಭಾಗಕ್ಕೆ ತಿರುಗಿಸ್ತಾರೆ. ನೋಡ್ಬೋದು ನೀವು ಅಲ್ಲಿ ಒಂದಷ್ಟು ಚಲನವಲನಗಳು ಕಾಣ್ತಾ ಇದೆ. ಯಾಕಂದ್ರೆ ಕಳೆದ 1 ಗಂಟೆಯಿಂದ ಅದೇ ರೀತಿಯಾದ ಯಾವುದೇ ರೀತಿಯಾದಂಥ ಚಲನವಲನಗಳು ಇರಲಿಲ್ಲ. ಆದರೆ ಇದೀಗ DIG ಅನುಚೇತ್ ಅವರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಆ ಒಂದು ಸ್ಥಳಕ್ಕೆ ಅವರು ತೆರಳಿರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು, ಏನೋ ಒಂದು ರೀತಿಯಾದಂಥ ಅಲ್ಲಿ ಬೆಳವಣಿಗೆಗಳಾಗಿರುವಂಥದ್ದು. ಹಾಗಾಗಿ ಅವರು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳದಲ್ಲಿ ಅವರಿಗೆ ಜಿತೇಂದ್ರ ದಯಾಮ, ಅದರ SP ಜಿತೇಂದ್ರ ದಯಾಮ ಏನಿದ್ದಾರೆ, ಅವರು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು. ಅಲ್ಲಿ ಏನಾಗಿದೆ, ಅಲ್ಲಿ ಏನು ಘಟನೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಪಿಕ್ಚರ್ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಸ್ವತಃ DIG ಅನುಚೇತ್ ಅವರೇ ಆ ಒಂದು ಘಟನಾ ಸ್ಥಳದಲ್ಲಿದ್ದಾರೆ. ಸುಮಾರು 13 ಪಾಯಿಂಟ್ಗಳು, ಅದರಲ್ಲಿ ಆರಂಭಿಕ ಪಾಯಿಂಟ್ ಇರುವಂಥದ್ದು ನೇತ್ರಾವತಿಯ ಈ ಒಂದು ಸ್ನಾನಘಟ್ಟದ ಪಕ್ಕದಲ್ಲಿ. ಇಲ್ಲಿಂದ ಸುಮಾರು ಕಾಡು ದಾರಿಯಲ್ಲಿ ಸಾಗಿದರೆ ಇನ್ನೂ ಕೂಡ ಒಂದು 7-8 ಪಾಯಿಂಟ್ಗಳಿದೆ. ಸಾರ್ವಜನಿಕವಾಗಿ ಕಾಣುವಂತಹ 3 ಜಾಗಗಳನ್ನು, ಈ ಜಾಗವನ್ನು ಕೂಡ ನಾನು ಸೇರಿಸಿ ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಕಾಣುವಂತಹ 3 ಜಾಗಗಳನ್ನು ಹೊರತುಪಡಿಸಿ ಒಟ್ಟು ಆ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾಗಿರುವಂಥದ್ದು. ಆರಂಭದಲ್ಲಿ ಏನಾಯಿತು ಅಂದರೆ ಸಹಾಯಕ ಆಯುಕ್ತರು ಅಂದರೆ ಇಲ್ಲಿನ ಪುತ್ತೂರು ಭಾಗದ ಮ್ಯಾಜಿಸ್ಟ್ರೇಟ್ ಆಗಿರುವಂಥವ್ರು, ಹಾಗಾಗಿ ಅವರ ಗಣ ಉಪಸ್ಥಿತಿಯಲ್ಲೇ ಅವರ ಸಮ್ಮುಖದಲ್ಲೇ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಬೇಕಾಗಿರುವಂಥದ್ದು. ಆ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಫಾಲೋ ಮಾಡುವಲ್ಲಿ SIT ಎಲ್ಲ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಹಾಗಾಗಿಯೇ ಅವರನ್ನು ಕರೆದುಕೊಂಡು ಹೋಗಿ, ಅಂದರೆ ಸ್ಟೆಲ್ಲಾ ವರ್ಗೀಸ್ ಏನಿದ್ದಾರೆ ಅವರನ್ನು ಆ ಒಂದು ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆರಂಭಿಕ ಹಂತದಲ್ಲಿ ಅವರ ಒಂದು ಪ್ರೋಸೆಸ್ಗಳಿರುವಂಥದ್ದು. ಯಾಕಂದರೆ ಒಂದು ನಿಗದಿತ ಜಾಗವನ್ನು ಆತ ಗುರುತಿಸಿದ್ರು ಕೂಡ ಆ ಒಂದು ಗುರುತಿಸಿದ ಜಾಗಗಳಲ್ಲಿ ಬಹಳ ವೈಜ್ಞಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅದರ ಪ್ರಕ್ರಿಯೆಗಳನ್ನು ಅವರು ನಡೆಸಬೇಕಾಗಿತ್ತೆ. ಹಾಗಾಗಿ ಆ ಕಾನೂನಾತ್ಮಕ ಮತ್ತು ವೈಜ್ಞಾನಿಕ ಪ್ರಕ್ರಿಯೆಗಳನ್ನು ಅವರು ಅಲ್ಲಿ ನಡೆಸಿದ್ದಾರೆ. ಅಲ್ಲಿ ಬೆಳೆದಂತಹ ಗಿಡಗಂಟಿಗಳನ್ನು ಆರಂಭದ ಹಂತದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ ಆ ಒಂದು ಪೊಸಿಷನ್ನ ಜಾಗವನ್ನು, ಅಂದ್ರೆ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಸೇರಿದಂತಹ ಒಂದು 12 ಜನ ಅವರ ಗುತ್ತಿಗೆ ಸಿಬ್ಬಂದಿ ಏನಿದ್ದಾರೆ ಅವರು ಅದೆಲ್ಲವನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಿ ಮಣ್ಣು ಕಂಡ ನಂತರ ಅಲ್ಲಿ ಒಂದು ಮಾರ್ಕಿಂಗ್ ಅನ್ನ ಮಾಡ್ತಾರೆ. ಎಷ್ಟು ಮೀಟರ್ನ ವ್ಯಾಪ್ತಿಯಲ್ಲಿ ಎಷ್ಟು ಉದ್ದ ಅಗಲಗಳಲ್ಲಿ ಅದನ್ನ ತೆಗಿಬೇಕು ಮತ್ತು ಅಗಿಯಬೇಕು ಅನ್ನುವಂತಹ ಪ್ರಕ್ರಿಯೆಗಳು ಆರಂಭ ಆಯಿತು. ಸುಮಾರು ಒಂದು 3-3.5-4 ಅಡಿಗಳಷ್ಟು ಅದನ್ನ ಅಗದಿದ್ದಾರೆ ಅನ್ನುವಂಥ ಮಾಹಿತಿ. ಯಾಕಂದ್ರೆ ಈ ಹಿಂದೆ ತುಂಬಾ ವರ್ಷಗಳ ಹಿಂದೆ ಅಲ್ಲಿ ಹೂತಿಟ್ಟಂಥದ್ದು, ಅದನ್ನ ಎಷ್ಟು ವರ್ಷಗಳ ಹಿಂದೆ ಹೂತಿಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅನ್ನೋ ಸಾಕ್ಷಿ ದೂರುದಾರ ಕೂಡ ಘಟನಾ ಸ್ಥಳದಲ್ಲೇ ಇರುವಂತ ಕಾರಣದಿಂದಾಗಿ ಆ ಪ್ರಕ್ರಿಯೆಯ ಭಾಗವಾಗಿ ಆತ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇರ್ತಾನೆ. ಎಲ್ಲಿ ಅಗಿಬೇಕು,